ಭೇಟಿ ಆಗ್ತಾರ? ಹಾಗಾದ್ರೆ ಇಬ್ರು ಕೂಡ ಭೇಟಿ ಆದ್ರೆ ಕಾನೂನು ಕಂಟಕ ಫಿಕ್ಸ್. ಹಾಗಾದ್ರೆ ರಿಪಬ್ಲಿಕ್ ಕನ್ನಡದ ಜೊತೆ ಹೈಕೋರ್ಟ್ ವಕೀಲರು ಮಾತನಾಡಿದ್ದಾರೆ. ಹಾಗಾದ್ರೆ ಹೈಕೋರ್ಟ್ ವಕೀಲರು ಕಾನೂನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ದಾರೆ ತೋರಿಸ್ತೀವಿ ನಿಮಗೆ. ಅದಕ್ಕೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ ಕೇಸ್ ಏನಾದರೂ ಪವಿತ್ರ ಗೌಡ ಅಥವಾ ದರ್ಶನ್ ಏನಾದರೂ ಕುಚ್ಚು ಪಿಸು ಅಂತ ಮಾತನಾಡಿದ್ರೆ ಸಂಕಷ್ಟ ಆಗುತ್ತಾ, ಅಥವಾ ಏನಾದರೂ ಬೇರೆ ಎಲ್ಗಾದ್ರೂ ಹೋದರೆ ಅಥವಾ ಸೆಷನ್ ಕೋರ್ಟ್ ವ್ಯಾಪ್ತಿ ಬಿಟ್ಟು ಹೊರಗಡೆ ಹೋದರೆ ಸಂಕಷ್ಟ ಆಗುತ್ತಾ? ಡೀಟೇಲ್ಸ್ ಅನ್ನ ಈಗಾಗಲೇ ಹೈಕೋರ್ಟ್ ವಕೀಲರು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕಿಡ್ನಾಪ್ ಆ್ಯಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 17 ಜನ ಆರೋಪಿಗಳಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿ 12 ಜನರಿಗೆ ಬೇಲ್ ನೀಡಿ ಹೈಕೋರ್ಟ್ ಆದೇಶವನ್ನು ನೀಡಿತ್ತು. ನಮ್ಮ ಜೊತೆ ಮಾತನಾಡೋದಕ್ಕೆ ಹೈಕೋರ್ಟ್ನ ವಕೀಲರಾದಂಥ ಸುನೀಲ್ ಕುಮಾರ್ ಸರ್ ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. 12 ಜನ ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ. ಹೊರಗಡೆ ಬಂದ ಮೇಲೆ ಆ ಆರೋಪಿಗಳು ಮೀಟ್ ಆಗೋದಾಗಿರ್ಬೋದು, ಮತ್ತು ಡಿಸ್ಕಷನ್ ಮಾಡೋದಾಗಿರ್ಬೋದು, ಎಲ್ಲರೂ ಒಟ್ಟಿಗೆ ಸೇರೋದಾಗಿರ್ಬೋದು, ಈ ರೀತಿ ಏನಾದರೂ ಮಾಡಿದ್ರೆ ಏನು ಪರಿಣಾಮ ಬೀಳುತ್ತೆ ಆರೋಪಿಗಳ ಮೇಲೆ? ಇದು ಕಾನೂನಲ್ಲಿ ಯಾವ ರೀತಿ ಚರ್ಚೆ ಮಾಡಲಾಗುತ್ತೆ ಸರ್? ನೋಡಿ, ಎಲ್ಲರೂ ಕೂಡ ಮಾತಾಡುವಂಥದ್ದು, ಒಟ್ಟಿಗೆ ಕೂರುವಂಥದ್ದು, ಮೀಟ್ ಆಗುವಂಥದ್ದು, ಅದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ ಇರೋದಿಲ್ಲ. ಬಟ್ ಒಂದೇನಪ್ಪ ಅಂದರೆ, ಯಾರೂ ಕೂಡ ಪೊಲೀಸರು ಮಾಡಿರುವಂಥ ಸಾಕ್ಷಿ ಪಟ್ಟಿಲಿರೋ ಯಾರೇ ಸಾಕ್ಷಿದಾರಗಳನ್ನು ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಸಂಪರ್ಕ ಮಾಡೋವಾಗಿಲ್ಲ. ದರ್ಶನ್ ವಿರುದ್ಧ ಫಾರ್ ಎಕ್ಸಾಂಪಲ್ ಪಟ್ಟಣಗಿರಿ ಶೆಡ್ನ ವಾಚ್ಮೆನ್ ಒಬ್ಬ ಸಾಕ್ಷಿ ಇರ್ತಾರೆ, ಡಾಕ್ಟರ್ ಒಬ್ಬ ಸಾಕ್ಷಿ ಇರ್ತಾರೆ, ಕೆಲವು ಪೊಲೀಸ್ ಅಧಿಕಾರಿಗಳು ಸಾಕ್ಷಿ ಇರ್ತಾರೆ. ದರ್ಶನ್ ಅವರು ಈ ಕಾರಿಂದ ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡ್ಕೊಂಡು ಬರ್ತಿದ್ದಾಗ ನೋಡಿದವರೊಂದಿಬ್ಬರು ಸಾಕ್ಷಿ ಇರ್ತಾರೆ. ಶೆಡ್ಡಿಂದ ಹೊರಗೆ ಬಂದಾಗ ಒಂದು ಸಾಕ್ಷಿ ಇರ್ತಾರೆ. ಎಷ್ಟೋ ಜನ ಸಾಕ್ಷಿಗಳನ್ನ ಪಟ್ಟಿ ಮಾಡಿರ್ತಾರೆ. ಈ ಸಾಕ್ಷಿ ಪಟ್ಟಿಲಿರೋರನ್ನ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಮಾತಾಡ್ಸೋಂಗಿಲ್ಲ. ಮತ್ತು ಇವರೆಲ್ಲ ಗುಂಪು ಕಟ್ಕೊಂಡು ಮತ್ತು ಹೆದರಿಸೋದಾಗಲಿ ಮತ್ತು ಬೇರೆ ಥರ ವರ್ತನೆ ಮಾಡೋದಾಗಲಿ ಅದು ಯಾವುದು ಮಾಡೋ ಹಾಗಿಲ್ಲ. ಯಾಕಂದರೆ ಪ್ರಾಸಿಕ್ಯೂಷನ್ರವರು ಮತ್ತು ಪೊಲೀಸರು ಒಂದು ನಿಗಾ ಇಟ್ಟಿರ್ತಾರೆ. ಬೇಲ್ ಕೊಟ್ಟಿದ್ರು ಕೂಡ ಇದೊಂದು ಟೆಂಪ್ರರಿ ಆರ್ಡರ್ ಮಾತ್ರ ಅಷ್ಟೇ. ಯಾವುದಾದ್ರೂ ಅತಿರೇಕದ ವರ್ತನೆಯಿಂದ ಅಥವಾ ದರ್ಶನ್ ಅವ್ರ ಕಡೆ ಇರುವಂಥ ಯಾರಾದರೂ ಈ ಅವರು ಸಂಗಡಿಗರು ಮತ್ತೆ ಅತಿರೇಕದ ವರ್ತನೆ ಮಾಡಿದ್ರು, ಯಾರಾದರೂ ಒಬ್ಬ ಸಾಕ್ಷಿದಾರನೋ ತಿರ್ಗಾ ಪಟ್ಟಣಗಿರಿ ಶೆಡ್ ಹತ್ರ ವಿಸಿಟ್ ಮಾಡೋದಾಗಲಿ, ಅಲ್ಲಿರೋರನ್ನ ಮಾತಾಡ್ಸೋದಾಗಲಿ, ಅದನ್ನ ಬೆದರಿಸೋದಾಗಲಿ, ನೀವು ನಮ್ಮ ಮೇಲೆ ಸಾಕ್ಷಿ ಕೊಡಬೇಡಿ ಅಂತ ಹೇಳೋದಾಗಲಿ, ನೀವು ಯಾರು ಕರೆದ್ರೆ ಹೋಗಬೇಡಿ ಅನ್ನೋದಾಗಲಿ, ಅವರಿಲ್ಲ ಅಂದರೆ ಅವ್ರ ಮುಖಾಂತರ ಬೇರೆಯವ್ರ ಮುಖಾಂತರ ಆದರೂ ಒಂದು ಫೋನ್ಗಳನ್ನು ಮಾಡಿಸೋದಾಗಲಿ, ಯಾವುದಾದ್ರೂ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಇದೇ ಹೈಕೋರ್ಟ್ನಲ್ಲಿ ಪೊಲೀಸರೊಂದು ಅರ್ಜಿಯನ್ನು ಸಲ್ಲಿಸಿ ಇಮಿಡಿಯೇಟಾಗಿ ಬೇಲ್ ಕ್ಯಾನ್ಸಲೇಷನ್ಗೆ ಕೇಳ್ಬೋದು. ಆಗ ನ್ಯಾಯಾಧೀಶರು ಖಂಡಿತವಾಗ್ಲೂ ಬೇಲನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸರ್, ಮತ್ತೊಂದು ಕಡೆ ದರ್ಶನ್ಗೆ ಅಪಾರವಾದಂಥ ಫ್ಯಾನ್ಸ್ ಬಳಗ ಇದೆ, ಅಭಿಮಾನಿಗಳಿದೆ. ಈ ಒಂದು ಪ್ರಕರಣದಲ್ಲೂ ಕೂಡ ಅಭಿಮಾನಿಗಳು ಇರೋದು ಕೂಡ ಸಾಬೀತಾಗಿದೆ. ಎಲ್ಲೊಂದು ಕಡೆ ದರ್ಶನ್ಗೆ ಮಾಹಿತಿ ಇಲ್ಲದೆ, ವಿತೌಟ್ ದರ್ಶನ್ ನಾಲೆಜ್, ದರ್ಶನ್ ಅಭಿಮಾನಿಗಳು ಆತನ ಮೇಲಿನ ಅತಿಯಾದ ಅಭಿಮಾನದಿಂದ ಎಲ್ಲೊಂದು ಕಡೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋದಾಗಿರ್ಬೋದು, ಅಥವಾ ಅಭಿಮಾನಿಗಳು ಪಟ್ಟಣಗೆರೆ ಶೆಡ್ ಹತ್ರ ಹೋಗೋದಾಗಿರ್ಬೋದು, ಅಲ್ಲಿ ಏನಾದರೂ ಮಾಡೋದು, ಆ ಥರ ಏನಾದರೂ ಆ್ಯಕ್ಟಿವಿಟೀಸ್ ಆದರೆ ಅದು ದರ್ಶನ್ಗೆ ಎಫೆಕ್ಟ್ ಆಗುತ್ತಾ ಅಥವಾ ಆರೋಪಿಗಳಿಗೆ ಎಫೆಕ್ಟ್ ಆಗುತ್ತಾ ಅಂತ? ಖಂಡಿತವಾಗ್ಲಾಗುತ್ತೆ. ನೋಡಿ, ದರ್ಶನ್ ಅವರು ಒಂದು ಅತಿ ಕಷ್ಟವಾದಂಥ ಕಾನೂನಿನ ಸಂಕಷ್ಟಕ್ಕೆ ಒಳಪಟ್ಟಿದ್ದಾರೆ. ಈಗ ಅವರು ಅದೇ ಕಾನೂನಿನ ಮಾರ್ಗದಲ್ಲೇ ಹೊರಗೆ ಬರಬೇಕು. ಈಗ ನಿಜವಾಗ್ಲೂ ಅವರು ನಿರಪರಾಧಿ ಆಗೋದಾದರೆ ಕಾನೂನಿನ ಮಾರ್ಗದಲ್ಲೇ ಹೊರಗೆ ಬರಬೇಕು. ಇದಿಷ್ಟು ಹೈಕೋರ್ಟ್ನ ವಕೀಲರಾದಂಥ ಸುನೀಲ್ ಕುಮಾರ್ ಅವರ ಮಾತು. ಸದ್ಯಕ್ಕೆ ಆರೋಪಿಗಳು ಜಾಮೀನು ಸಿಕ್ಕರೂ ಕೂಡ ಅವರು ಕಾನೂನಿನ ಅಡಿಯಲ್ಲಿ ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಅದಿರಬೇಕು. ಎಲ್ಲೋ ಒಂದು ಕಡೆ ಮುಂದಿನ ಹಂತದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅವರು ಎಚ್ಚರ ತಪ್ಪಿದರೆ ಅವರ ಬೇಲ್ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಇತ್ತೀಚಿನ ದಿನಮಾನಗಳಲ್ಲಿ ಈ ನಂಬಿ ಕೆಟ್ಟವರು ಜಾಸ್ತಿ ಆಗ್ತಾ ಇದ್ದಾರೆ. ಅದು ಕೂಡ ಈ ದರ್ಶನ್ ನಂಬಿ ಬಂದವರ ಕತಿ ಅಧೋಗತಿಯಾಗಿ ಹೋಗಿದೆ. ಅಣ್ಣ ಅಣ್ಣ ಅಂತ ಆಪತ್ತಲ್ಲಿ ಸಿಲುಕಿದವರಿಗೆ ಯಾರ ಗತಿ? ಹಾಗಾದ್ರೆ ಆರೋಪಿ ಜಗದೀಶ್ನ ಹೊರತರಲು ಕುಟುಂಬಸ್ಥರು ಹರಸಾಹಸ ಪಡ್ತಾ ಇದ್ದಾರೆ. ಅಭಿಮಾನಿ ಅಂತ ಹೋದಂಥ ಜಗದೀಶ್ಗೆ ಈಗ ಶ್ಯೂರಿಟಿ ಸಿಗ್ತಾ ಇಲ್ಲ. ಏ ಬಾಸ್ ಅಭಿಮಾನಿಗಳು ಯಾರಾದರೂ ಇದ್ರೆ ದಯಮಾಡಿ ಬಂದು ಅವರಿಗೊಂದು ಶ್ಯೂರಿಟಿ ಹಾಕಿ. ದರ್ಶನ್ ಅಭಿಮಾನಿಗಳಿಗೆ ಜಗದೀಶ್ ಕುಟುಂಬಸ್ಥರ ಮನವಿ ಇದು. ನಾವ್ಯಾರು ಮಾಡ್ಕೊಳ್ತಾ ಇಲ್ಲ, ಆದರೆ ಆ ಪಾಪ ಜಗದೀಶ್ ಕುಟುಂಬಸ್ಥರನ್ನು ಮನವಿ ಮಾಡ್ಕೊಳ್ತಾ ಇದ್ದಾರೆ. ತಮ್ಮ ಮಗನ ಹೊರಗಡೆ ತಗೊಂಡು ಬರಬೇಕು. ಯಾಕಂತ ಹೇಳಿದ್ರೆ ಅವರಿಗೆ ಜಗದೀಶ್ ಅವರ ತಾಯಿ ಹಾಗೆ ಚಿಕ್ಕ ಮಕ್ಕಳು ಇರ್ಬೋದು, ವಯಸ್ಸಾದಂಥ ತಾಯಿ, ಚಿಕ್ಕ ಮಕ್ಕಳು, ಬಡತನದ ಜೀವನ ಇದೆ. ಡಿ ಬಾಸ್ ಅಂತ ಹೇಳ್ತಾರಲ್ಲ, ಅಂಧಾಭಿಮಾನ ಮೆರಿತಿರಲ್ಲ. ದಯಮಾಡಿ ಆ ಜಗದೀಶ್ ಅವರ ಕುಟುಂಬಕ್ಕೆ ಒಂದು ನೆರಳಾಗಿ ಆ ಶ್ಯೂರಿಟಿ ಕೊಟ್ಟು ಹೊರಗಡೆ ಕರ್ಕೊಂಡು ಬನ್ನಿ ಅಂತ ಈ ಜಗದೀಶ್ ಅವರ ಕುಟುಂಬಸ್ಥರು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಕುಟುಂಬಸ್ಥರ ಆಕ್ರೋಶ ಕೂಡ ಇದೆ. ಡಿ ಬಾಸ್ ಅಭಿಮಾನಿ ಅಂತ ಹೋಗ್ಬಿಟ್ಟು ನಮ್ಮ ಅಳಿಯ ಇವತ್ತಿನವರೆಗೂ ಯಾವುದೋ ಒಂದು ಹೆಲ್ಪ್ ಮಾಡಿಲ್ಲ. ಅಲ್ಲಿದ್ದ ಇಲ್ಲಿಗೆ ಒಂದು ಯಾವುದೂ ಹಣಕಾಸಿನ ವಿಚಾರನೂ ಏನೂ ಇಲ್ಲ. ಲಾಯರ್ ಮಾತ್ರ ಅವ್ರದ್ದೇ ಎಲ್ಲ ದುಡ್ಡಿಂದ ಮಾಡಿಕೊಟ್ರು. ಯುವಕರು ಈ ಥರ ಹೋಗ್ಬಿಟ್ಟು ನಿಮ್ಮ ಜೀವನ ನೀವು ಹಾಳು ಮಾಡ್ಕೊಬೇಡ್ರಿ, ಇವತ್ತೇ ನೋಡ್ಕೊಂಡು ಜೀವನ ಸ್ಟಾರ್ಟ್ ಮಾಡ್ಕೊಳ್ರಿ.
ಕಳೆದ 6 ತಿಂಗಳಿಂದ ಅವ್ರ ಜೀವನ ಭಾಳ ಕಷ್ಟ ಇದೆ ಸರ್. ಭಾಳ ಜೀವನ ಕಷ್ಟ ಐತೆ. ತರಕಾರಿಗೂ ಕೂಡ ಅವ್ರ ಕೈಲಿ ಏನೂ ತರೋಕ್ಕಾಗ್ತಾಯಿಲ್ಲ. ಅಕ್ಕಪಕ್ಕ ರೇಷನ್ ಇಸ್ಕೊಂಡು ಜೀವನ ಮಾಡಿದ್ದಾರೆ. ಭಾಳ ಕಷ್ಟ ಇದೆ ಸರ್ ಅವ್ರ ಜೀವನ. ಅಲ್ಲಿ ವಯಸ್ಸಾದ ತಾಯಿ ಇದ್ದಾರೆ, ದುಡಿಯೋರು ಯಾರಿಲ್ಲ, ಆಟೋನೂ ತಗೊಂಡೋಗಿದ್ದಾರೆ, ಆಟೋನೂ ಇಲ್ಲ. ಹಂಗಾಗಿ ಸಮಸ್ಯೆ ಆಗಿದೆ ಸರ್ ಅಲ್ಲಿ. ನೋಡಿ, ಇಂದು ಮಧ್ಯರಾತ್ರಿ ನಟ ಶಿವರಾಜ್ ಕುಮಾರ್ ಅವರು ಹೆಚ್ಚಿನ ಚಿಕಿತ್ಸೆ ಹಿನ್ನೆಲೆಯಲ್ಲಿ ಅಮೆರಿಕಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಚಿಕಿತ್ಸೆ ಹಿನ್ನೆಲೆಯಲ್ಲಿ ಇಂದು ಅಮೆರಿಕಕ್ಕೆ ಶಿವಣ್ಣ ಹೋಗ್ತಾ ಇದ್ದಾರೆ. ಮಧ್ಯರಾತ್ರಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಅಮೆರಿಕ ಪ್ರವಾಸಕ್ಕೂ ಮುನ್ನ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಶಿವಣ್ಣ ಅವರನ್ನ ಸದ್ಯ ಭೇಟಿಯಾಗಿದ್ದಾರೆ. ನಟ ಸುದೀಪ್ ಹಾಗೆ BC ಪಾಟೀಲ್ ಶಿವಣ್ಣ ಅವರನ್ನ ತಪ್ಪಿಕೊಂಡು ಭಾವುಕರಾಗಿದ್ದಾರೆ. ಸುದೀಪ್ ಅವರು ನೋಡಿ, ಈ ಫೋಟೋವನ್ನು ನೀವು ಕೂಡ ಗಮನಿಸ್ತಾ ಇರ್ಬೋದು. ಮೊನ್ನೆಯಷ್ಟೇ ಶಿವಣ್ಣ ಅವರು ತಿರುಪತಿ ಹೋಗಿದ್ರು. ಶಿವಣ್ಣ ಹಾಗೆ ಗೀತಕ್ಕ ಇಬ್ಬರು ಕೂಡ ತಲೆಯನ್ನು ಗುಂಡೋಡಿಸಿದ್ರು. ಈ ಒಂದು ಏನೇ ಇದ್ರೂ ಕೂಡ ಅದು ಸರಿಯಾಗಬೇಕು ಎನ್ನುವಂಥ ಹರಕೆ ಕೂಡ ಹೊತ್ಕೊಂಡಿದ್ರು. ಇನ್ನೊಂದು ಕಡೆಯಲ್ಲಿ ಈ ನಟ ಸುದೀಪ್ ಅವರು ಕೂಡ ಶಿವಣ್ಣ ಅವರ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರನ್ನ ತಪ್ಪಿಕೊಂಡು ಭಾವುಕರಾಗಿದ್ದರು. ಈ ಹಿಂದೆ ಕೂಡ ಫೋನ್ ಮಾಡಿದ್ರು, ಆರೋಗ್ಯ ಸರಿ ಇಲ್ಲ, ಹೇಗಿದ್ರಿ ಶಿವಣ್ಣ ಅಂತ ಸುದೀಪ್ ಅವರು ವಿಚಾರಿಸಿದ್ರು. ಈಗ ನೇರವಾಗಿ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದು ಅಲ್ಲಿ ಪೂಜೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಹಾಗೆ ಶಿವಣ್ಣ ಅವರಿಗೆ, ಅವರ ಕುಟುಂಬಸ್ಥರಿಗೆ ಧೈರ್ಯವನ್ನು ತುಂಬಿದ್ದಾರೆ ನಟ ಸುದೀಪ್ ಹಾಗೆ BC ಪಾಟೀಲ್ ಅವರು. ಶಿವಣ್ಣ ಇವತ್ತು ಮಧ್ಯರಾತ್ರಿ ಅಮೆರಿಕಕ್ಕೆ ತೆರಳುತ್ತಾ ಇದ್ದಾರೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮನೆಗೆ ಭೇಟಿ ಕೊಟ್ಟು ಅವರ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ. ಆದಷ್ಟು ಬೇಗ ಹುಷಾರಾಗಿ ಬನ್ನಿ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಬೆಳೆಸಿದ್ದಾರೆ. ಚಿಕಿತ್ಸೆ ಹಿನ್ನೆಲೆಯಲ್ಲಿ ಇಂದು ಅಮೆರಿಕಕ್ಕೆ ಶಿವಣ್ಣ ಹೋಗ್ತಾ ಇದ್ದಾರೆ. ಮಧ್ಯರಾತ್ರಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಅಮೆರಿಕ ಪ್ರವಾಸಕ್ಕೂ ಮುನ್ನ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಶಿವಣ್ಣ ಅವರನ್ನ ಸದ್ಯ ಭೇಟಿಯಾಗಿದ್ದಾರೆ. ನಟ ಸುದೀಪ್ ಹಾಗೆ BC ಪಾಟೀಲ್ ಶಿವಣ್ಣ ಅವರನ್ನ ತಪ್ಪಿಕೊಂಡು ಭಾವುಕರಾಗಿದ್ದಾರೆ. ಸುದೀಪ್ ಅವರು ನೋಡಿ, ಈ ಫೋಟೋವನ್ನು ನೀವು ಕೂಡ ಗಮನಿಸ್ತಾ ಇರ್ಬೋದು. ಮೊನ್ನೆಯಷ್ಟೇ ಶಿವಣ್ಣ ಅವರು ತಿರುಪತಿ ಹೋಗಿದ್ರು. ಶಿವಣ್ಣ ಹಾಗೆ ಗೀತಕ್ಕ ಇಬ್ಬರು ಕೂಡ ತಲೆಯನ್ನು ಗುಂಡೋಡಿಸಿದ್ರು. ಈ ಒಂದು ಏನೇ ಇದ್ರೂ ಕೂಡ ಅದು ಸರಿಯಾಗಬೇಕು ಎನ್ನುವಂಥ ಹರಕೆ ಕೂಡ ಹೊತ್ಕೊಂಡಿದ್ರು. ಇನ್ನೊಂದು ಕಡೆಯಲ್ಲಿ ಈ ನಟ ಸುದೀಪ್ ಅವರು ಕೂಡ ಶಿವಣ್ಣ ಅವರ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರನ್ನ ತಪ್ಪಿಕೊಂಡು ಭಾವುಕರಾಗಿದ್ದರು. ಈ ಹಿಂದೆ ಕೂಡ ಫೋನ್ ಮಾಡಿದ್ರು, ಆರೋಗ್ಯ ಸರಿ ಇಲ್ಲ, ಹೇಗಿದ್ರಿ ಶಿವಣ್ಣ ಅಂತ ಸುದೀಪ್ ಅವರು ವಿಚಾರಿಸಿದ್ರು. ಈಗ ನೇರವಾಗಿ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದು ಅಲ್ಲಿ ಪೂಜೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಹಾಗೆ ಶಿವಣ್ಣ ಅವರಿಗೆ, ಅವರ ಕುಟುಂಬಸ್ಥರಿಗೆ ಧೈರ್ಯವನ್ನು ತುಂಬಿದ್ದಾರೆ ನಟ ಸುದೀಪ್ ಹಾಗೆ BC ಪಾಟೀಲ್ ಅವರು. ಶಿವಣ್ಣ ಇವತ್ತು ಮಧ್ಯರಾತ್ರಿ ಅಮೆರಿಕಕ್ಕೆ ತೆರಳುತ್ತಾ ಇದ್ದಾರೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮನೆಗೆ ಭೇಟಿ ಕೊಟ್ಟು ಅವರ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ. ಆದಷ್ಟು ಬೇಗ ಹುಷಾರಾಗಿ ಬನ್ನಿ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಬೆಳೆಸಿದ್ದಾರೆ. ಚಿಕಿತ್ಸೆ ಹಿನ್ನೆಲೆಯಲ್ಲಿ ಇಂದು ಅಮೆರಿಕಕ್ಕೆ ಶಿವಣ್ಣ ಹೋಗ್ತಾ ಇದ್ದಾರೆ. ಮಧ್ಯರಾತ್ರಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಅಮೆರಿಕ ಪ್ರವಾಸಕ್ಕೂ ಮುನ್ನ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಶಿವಣ್ಣ ಅವರನ್ನ ಸದ್ಯ ಭೇಟಿಯಾಗಿದ್ದಾರೆ. ನಟ ಸುದೀಪ್ ಹಾಗೆ BC ಪಾಟೀಲ್ ಶಿವಣ್ಣ ಅವರನ್ನ ತಪ್ಪಿಕೊಂಡು ಭಾವುಕರಾಗಿದ್ದಾರೆ. ಸುದೀಪ್ ಅವರು ನೋಡಿ, ಈ ಫೋಟೋವನ್ನು ನೀವು ಕೂಡ ಗಮನಿಸ್ತಾ ಇರ್ಬೋದು. ಮೊನ್ನೆಯಷ್ಟೇ ಶಿವಣ್ಣ ಅವರು ತಿರುಪತಿ ಹೋಗಿದ್ರು. ಶಿವಣ್ಣ ಹಾಗೆ ಗೀತಕ್ಕ ಇಬ್ಬರು ಕೂಡ ತಲೆಯನ್ನು ಗುಂಡೋಡಿಸಿದ್ರು. ಈ ಒಂದು ಏನೇ ಇದ್ರೂ ಕೂಡ ಅದು ಸರಿಯಾಗಬೇಕು ಎನ್ನುವಂಥ ಹರಕೆ ಕೂಡ ಹೊತ್ಕೊಂಡಿದ್ರು. ಇನ್ನೊಂದು ಕಡೆಯಲ್ಲಿ ಈ ನಟ ಸುದೀಪ್ ಅವರು ಕೂಡ ಶಿವಣ್ಣ ಅವರ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರನ್ನ ತಪ್ಪಿಕೊಂಡು ಭಾವುಕರಾಗಿದ್ದರು. ಈ ಹಿಂದೆ ಕೂಡ ಫೋನ್ ಮಾಡಿದ್ರು, ಆರೋಗ್ಯ ಸರಿ ಇಲ್ಲ, ಹೇಗಿದ್ರಿ ಶಿವಣ್ಣ ಅಂತ ಸುದೀಪ್ ಅವರು ವಿಚಾರಿಸಿದ್ರು. ಈಗ ನೇರವಾಗಿ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದು ಅಲ್ಲಿ ಪೂಜೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಹಾಗೆ ಶಿವಣ್ಣ ಅವರಿಗೆ, ಅವರ ಕುಟುಂಬಸ್ಥರಿಗೆ ಧೈರ್ಯವನ್ನು ತುಂಬಿದ್ದಾರೆ ನಟ ಸುದೀಪ್ ಹಾಗೆ BC ಪಾಟೀಲ್ ಅವರು. ಶಿವಣ್ಣ ಇವತ್ತು ಮಧ್ಯರಾತ್ರಿ ಅಮೆರಿಕಕ್ಕೆ ತೆರಳುತ್ತಾ ಇದ್ದಾರೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮನೆಗೆ ಭೇಟಿ ಕೊಟ್ಟು ಅವರ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ. ಆದಷ್ಟು ಬೇಗ ಹುಷಾರಾಗಿ ಬನ್ನಿ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ.